ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಉಪನಗರ ವರ್ತುಲ ರಸ್ತೆ ಯೋಜನೆಗೆ ಶೀಘ್ರ ಚಾಲನೆ, ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಭರವಸೆ. ಎಚ್ಡಿ ಕುಮಾರಸ್ವಾಮಿ. ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿ ಇಂದು. ಇದು ಸರ್ಕಾರದ ಕಾರ್ಯಕ್ರಮವೇ ಹೊರತು ರಾಜಕೀಯ ಕಾರ್ಯಕ್ರಮವಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ವೆಬ್ ಕಾಸ್ಟಿಂಗ್ ಕಣ್ಗಾವಲು ವ್ಯವಸ್ಥೆ. ಎಚ್ಚರದಿಂದ ಪರೀಕ್ಷೆ ಬರೆಯಿರಿ ಮಕ್ಕಳೇ, ಆಲ್ ದಿ ಬೆಸ್ಟ್. ಸೇನೆಗೆ ದೇಶಿ ಶಸ್ತ್ರಾಸ್ತ್ರ ಬಲ. 7,000 ಕೋಟಿ ರೂಪಾಯಿ ಮೊತ್ತದ ಖರೀದಿಗೆ ಕೇಂದ್ರ ಒಪ್ಪಿಗೆ. ಛತ್ತೀಸ್ಗಢದಲ್ಲಿ 30 ನಕ್ಸಲರ ಎನ್ಕೌಂಟರ್. ಭದ್ರತಾ ಪಡೆಗಳ ಯಶಸ್ವಿ ಕಾರ್ಯಾಚರಣೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 2.71 ಲಕ್ಷ ಇ ಖಾತಾ ವಿತರಣೆ. ಅರ್ಜಿ ಸಲ್ಲಿಸಿದ 2 ದಿನಗಳಲ್ಲಿ ಕೈಗೆ ಖಾತೆ. ವಿಶೇಷ ಆಯುಕ್ತ. ಏಕೀಕೃತ ಪಿಂಚಣಿ ಯೋಜನೆ ಜಾರಿ. ಸನ್ನಿಹಿತ. ಪಿಎಫ್ಆರ್ಡಿಎ ಅಧಿಸೂಚನೆ ಪ್ರಕಟ. ಅನುಷ್ಠಾನಕ್ಕೆ ದಿನಗಣನೆ. 8 ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ. ವಿಜಯನಗರದಲ್ಲಿ ಆಲಿಕಲ್ಲು. ಮಲೆನಾಡಿನ ಕೆಲವೆಡೆ ಬಿರುಗಾಳಿ ಸಮೇತ ಭಾರೀ ಮಳೆ. ಏಪ್ರಿಲ್ 10ರಿಂದ ಬೆಂಗಳೂರು ಓಪನ್ ಚೆಸ್. ಭಾರತ ಸೇರಿ 15 ದೇಶಗಳ ಒಟ್ಟು 185 ಚೆಸ್ ಆಟಗಾರರು ಭಾಗಿ. ಐಪಿಎಲ್ನಲ್ಲಿ 2ನೇ ಬಾಲ್ ಬಳಕೆಗೆ ಅವಕಾಶ. ರಾತ್ರಿ ಪಂದ್ಯಗಳಿಗಷ್ಟೇ ಅನ್ವಯ. ಇಬ್ಬನಿಯ ಪರಿಣಾಮ ಕಡಿಮೆ ಮಾಡಲು ಹೊಸ ನಿಯಮ.